ಹಾಯ್ ಹೆಲೋ ಎಲ್ಲರಿಗೆ ನಮಸ್ಕಾರ. ರಾಣಿಗೆ ಪಿ ಯು ಸಿ ಟಾಪರ್ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು 2025 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬೀಳುವ 4 ಅಂಕದ ಪ್ರಶ್ನೆ 2D ಸಮ್ರಿ ನೋಡೋಣ. ಮೊದಲನೆಯದಾಗಿ, 2D ಈಸ್ ರಿಟನ್ ಬೈ ರಷ್ಯನ್ ರೈಟರ್ ಲಿಯೋ ಟೊಲ್ಸ್ಟಾಯ್. ಇವು ರಷ್ಯನ್ ರೈಟರ್ ಆದ ಲಿಯೋ ಟೊಲ್ಸ್ಟಾಯ್ ರವರು ಈ ಪದ್ಯವನ್ನು ಬರೆಯುತ್ತಾರೆ. ಮೊನಾಕೋ ವಾಚಸ್ ಅ ಸ್ಮಾಲ್ ಕಿಂಗ್ಡಮ್. It had a king, ministers, courtiers, small army of 60 soldiers and 7,000 population. ಅಂದರೆ ಮೊನಾಕೋ ಒಂದು ಚಿಕ್ಕ ರಾಜ್ಯವಾಗಿತ್ತು. ಇದರಲ್ಲಿ ಮಿನಿಸ್ಟರ್ಸ್ ಇದ್ದರು, ಒಬ್ಬ ರಾಜ ಇದ್ದ, ಹಾಗೆ 60 ಜನರ ಒಂದು ಆರ್ಮಿ ಸೋಲ್ಜರ್ ಅಂದರೆ ಸೈನ್ಯ ಇತ್ತು, ಹಾಗೆ 7,000 ಜನರು ಅಂದರೆ ಪ್ರಜೆಗಳಿದ್ದರು. ಮುಂದೆ, Tax was collected from tobacco, wine, spirits, and follow tax, but the special revenue come for the gaming house. ಇಲ್ಲಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತಿದ್ದರು ಟೊಬ್ಯಾಕೊ ಎಂಬ ಊರಿನ ಮೇಲೆ, ಹಾಗೂ ವೈನ್ಗಳ ಮೇಲೆ, ಹಾಗೆ ಸ್ಪಿರಿಟ್ಸ್ಗಳ ಮೇಲೆ, ಹಾಗೆ ಹೆಚ್ಚಾಗಿ ಟ್ಯಾಕ್ಸನ್ನು ಗೇಮಿಂಗ್ ಹೌಸ್ ಅಂದರೆ ಜೂಜಾಡುವ ಮನೆಗಳಲ್ಲಿ ಹೇರಲಾಗಿತ್ತು. ಆದ್ದರಿಂದ ರಾಜನು ಈ ಜೂಜಾಟ ಮನೆ ಗೇಮಿಂಗ್ ಹೌಸ್ಗಳಿಗೆ ಹೆಚ್ಚಿನ ಒಲವನ್ನು ನೀಡಿರುತ್ತಾನೆ. ಹೀಗೆ ಮೂರನೆಯ ಪಾಯಿಂಟ್, ಆಲ್ ವಾಸ್ ವೆಲ್ ಇನ್ ಮೊನಾಕೋ ಯುನಿಟ್ ಅ ಮ್ಯಾನ್ ಕಮಿಟೆಡ್ ಅ ಮರ್ಡರ್ ಆ್ಯಂಡ್ ವಾಸ್ ಸೆಂಟೆನ್ಸ್ಡ್ ಟು ಡೆತ್. ಮೊನಾಕೋ ಡಿಡಂಟ್ ಹ್ಯಾವ್ ಅ ಗಲಿನೇಟರ್ ಆರ್ ಆ್ಯನ್ ಎಕ್ಸಿಕ್ಯೂಟನರ್ ಟು ಎಕ್ಸೆಂಟ್ ದ ಮರ್ಡರ್. ಅಂದರೆ ಅದು ಊರು ಸರಿಯಾಗಿ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ಒಂದು ಮರ್ಡರ್ ಮಾಡುತ್ತಾನೆ, ಅಂದರೆ ಮರ್ಡರ್ಗೆ ಕಮಿಟ್ ಆಗುತ್ತಾನೆ. ಆ ಒಬ್ಬ ಮರ್ಡರ್ ಮಾಡಿ ಅವನಿಗೆ ಶಿಕ್ಷೆ ನೀಡಲಾಗುತ್ತೆ. ಸೊ ದೇ ಶಾಟ್ ಫಾರ್ ದ ಹೆಲ್ಪ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಟು ಸಪ್ಲೈ ಫಾರ್ ಬೋತ್ ಫೈಟ್. ಫ್ರಾನ್ಸ್ ಡಿಮ್ಯಾಂಡೆಡ್ 60,000 ಅಂದರೆ 16,000 ಫ್ರಾನ್ಸಿಸ್. ಇಟಾಲಿ ಡಿಮ್ಯಾಂಡೆಡ್ ಟು ಸಪ್ಲೈ ಬೋತ್. ಇಟ್ ವಾಸ್ ಟು ಡಿಯರ್ ಫ್ರಮ್ ಮೊನಾಕೋ ಆ್ಯಂಡ್ ಕಿಂಗ್ ಡಿಮ್ಯಾಂಡೆಡ್ ಟು 12,000 ಫ್ರಾನ್ಸಸ್. ಅಂದರೆ ಈ ಮರ್ಡರ್ ಮಾಡಿದವನು ಗಲ್ಲಿಗೆ ಏರಿಸಲು ಒಂದು ಮಿಷನ್ ಹಾಗೂ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಮೊನಾಕೋ ಕಿಂಗ್ ಫ್ರಾನ್ಸ್ ಸರ್ಕಾರಕ್ಕೆ, ಗೌರ್ಮೆಂಟ್ಗೆ ಒಂದು ಗಲ್ಲಿಗೆ ಏರಿಸುವವನು ಹಾಗೂ ಅದರ ಮಿಷನನ್ನು ಕೇಳ್ತಾನೆ. ಆವಾಗ ಅವರು 16,000 ಫ್ರಾನ್ಸಸ್ಗಳನ್ನು ಕೊಡಬೇಕೆಂದು ಹೇಳ್ತಾರೆ. ಅದಕ್ಕೆ ಕಿಂಗ್ 12,000 ಕೊಡ್ತೇನೆ ಎಂದು ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಫ್ರಾನ್ಸ್ ಸರ್ಕಾರ ಒಪ್ಪುವುದಿಲ್ಲ. ಹೀಗೆ ಮುಂದೆ, at last they asked the soldiers to cut off the murderer's head, but they refused to do so. ಹಾಗೆ ಲಾಸ್ಟ್ಗೆ ಕಿಂಗ್ ಸೋಲ್ಜರ್ಗಳಿಗೆ ಕೇಳ್ತಾರೆ, ಈ ಮರ್ಡರ್ ತಲೆ ತೆಗಿತೀರಾ ಅಂತ. ಆಗ ಅವರು ಯಾರೂ ಇದಕ್ಕೆ ಒಪ್ಪುವುದಿಲ್ಲ. ಸೊ ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ into life imprisonment and a guard was appointed to look after him all the time. ಹಾಗೆ ಆ ಡೆತ್ ಸೆಂಟೆನ್ಸ್ ಏನಿರುತ್ತಲ್ಲ ಅದನ್ನು ಚೇಂಜ್ ಮಾಡ್ತಾರೆ. ಇವನಿಗೆ ಗಲ್ಲು ಶಿಕ್ಷೆ ಬದಲಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತಾರೆ. ಹೀಗೆ ಅವನನ್ನು ನೋಡಿಕೊಳ್ಳಲು ಒಬ್ಬ ಗಾರ್ಡನ್ ನೇಮಿಸುತ್ತಾರೆ. ಹೀಗೆ ಯಾವಾಗಲೂ ನೋಡಲು ಒಬ್ಬ ಗಾರ್ಡನ್ ನೇಮಿಸುತ್ತಾರೆ. ಈಗ ಮುಂದೆ, ದ ಮ್ಯಾನ್ ಹ್ಯಾಡ್ ಟು ಬಿ ಫಿಡ್ ಫಾರ್ ದ ಪ್ಲೇಸ್ ಕಿಚನ್. The early cost to look after him was collected to be 600 francs, which was heavy from Monaco. ಹಾಗೆ ಈ ಮರ್ಡರ್ ಮಾಡಿದವನು ನೋಡೋಕೆ ಗಾರ್ಡ್ ನೇಮಿಸಿರ್ತಾರಲ್ಲ ಅವರಿಗೆ 600 ಫ್ರಾನ್ಸಿಸ್ಗಳು ಕೊಡಬೇಕಾಗಿರ್ತದೆ. ಅದು ಕಿಂಗ್ಗೆ ಬಹಳ ಹೆಚ್ಚಾಗಿರುತ್ತದೆ. ಇದಕ್ಕಾಗಿ ಮುಂದೆ, ಸೊ ಟು ಕಟ್ ದ ಕಾಸ್ಟ್ ದೇ ಡಿಸ್ಮಿಸ್ಡ್ ದ ಗಾರ್ಡ್. ಅದಕ್ಕಾಗಿ ಅವನಿಗೆ ಇದು ಹೆಚ್ಚಾಗಿದ್ದರಿಂದ ಅವನ ಗಾರ್ಡನ್ನು ತೆಗೆದುಹಾಕುತ್ತಾರೆ. ಆ್ಯಂಡ್ ಥಾಟ್
the prisoner would escape, but he did not try to escape. ಹಾಗೆ ಇವನು ತೆಗೆದು ಹಾಕಿದ ಮೇಲೆ ಅವು ಮರ್ಡರರ್ ಓಡಿ ಹೋಗ್ತಾ ಅಂದರೆ ಎಸ್ಕೇಪ್ ಆಗ್ತಾ ಅಂತ ರಾಜ ಅಂದ್ಕೊಂಡಿರ್ತಾನೆ. ಆದರೆ ಮರ್ಡರರ್ ಎಸ್ಕೇಪ್ ಆಗೋದಿಲ್ಲ. ಅವನ ದಿನನಿತ್ಯ ಚರಿತ್ರೆಯಲ್ಲಿ ಹೇಗೆ ನಡೀತಿರುತ್ತೋ ಹಾಗೆ ಹೋಗಿ ಕಿಚನ್ನಲ್ಲಿ ಊಟ ಮಾಡುವುದು ಮತ್ತು ತನ್ನ ಜಾಗದಲ್ಲಿ ಬಂದು ಮಲ್ಕೋದು ಇದೇ ಮಾಡ್ತಿರ್ತಾನೆ. ವೆನ್ ಆಸ್ಕ್ಡ್ ಹಿ ರಿಪ್ಲೈಡ್ ದ್ಯಾಟ್ ಹಿ ಕುಡ್ ನಾಟ್ ಗೋ ಎನಿವೇರ್ ಹ್ಯಾಸ್ ಹಿ ಕ್ಯಾರೆಕ್ಟರ್ ವಾಸ್ ರುನೀಡ್. ಅಂದರೆ ರಾಜ ಕರೆಸ್ತಾನೆ ಮರ್ಡರ್ನ, ನೀ ಗಾಡಿಗಿಲ್ಲ ಆದರೂ ಯಾಕೆ ಹೋಗ್ತಿಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಕ್ಯಾರೆಕ್ಟರ್ ಈಗ ಅಲ್ಲ ಭಾಳಾಗಿದೆ, ನಾನು ಎಲ್ಲಿ ಯಾರು ನನ್ನ ಈಗ ಕರ್ಕೋದಿಲ್ಲ, ನಾನು ಎಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿ ಸೊ ಯು ಆರ್ ಲೇಜಿಡ್ ಆ್ಯಂಡ್ ವಾಸ್ ಅಫ್ರಾಡ್ ಪೆನ್ಷನ್ ಆಫ್ 600 francs ಆ್ಯಂಡ್ ದೇ ಗಿವ್ ಹಿಮ್ 600 francs ಇನ್ ಅಡ್ವಾನ್ಸ್. ಹೀಗಾಗಿ ಲಾಸ್ಟಿಗೆ ಒಂದು ವಿಚಾರ ಬರುತ್ತೆ ರಾಜನಿಗೆ. ಅವನಿಗೆ ಪೆನ್ಷನ್ ಅಂತ ವರ್ಷಕ್ಕೆ 600 ಫ್ರಾನ್ಸ್ಗಳನ್ನು ಕೊಡುತ್ತೇವೆ ಎಂದು ಹೇಳಿದಾಗ ಅವನು ಮರ್ಡರರ್ ಓಕೆ ಅಂತಾನೆ. ಹಾಗೆ ಮುಂದೆ ದ ಪ್ರೈಸ್ನರ್ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡಿಂಗ್ ದ ಲಿವ್ಡ್ ಕಂಫರ್ಟೇಬಲ್ ಕಲೆಕ್ಟಿಂಗ್ 600 ಫ್ರಾನ್ಸ್ ಎವ್ರಿ ಇಯರ್ ಫಾರ್ ದ ಗೌರ್ಮೆಂಟ್. ಆಮೇಲೆ ಮರ್ಡರರ್ ಒಂದು ಚಲೋ ಜಾಗ ನೋಡಿ ಲ್ಯಾಂಡನ್ನು ಖರೀದಿ ಮಾಡ್ತಾನೆ. ಅದರಲ್ಲಿ ಮಾರ್ಕೆಟ್ ಮಾಡ್ತಾನೆ, ಹಾಗೆ ಗಾರ್ಡನಿಂಗ್ ಮಾಡ್ತಾನೆ, ಹಾಗೆ ಕಂಫರ್ಟೇಬಲ್ ಆಗಿ ಅದೇ ಲ್ಯಾಂಡಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮ್ ಜೀವನ ನಡೆಸ್ತಿರ್ತಾನೆ. ಹಾಗೆ ವರ್ಷ 600 ಫ್ರಾನ್ಸ್ ಅವನಿಗೆ ಗೌರ್ಮೆಂಟ್ದಿಂದ ಪೆನ್ಷನ್ ಅಂತ ಬರ್ತಾ ಇರುತ್ತೆ. ಹೀಗೆ ಇದೊಂದು ಸ್ಮಾಲ್ ಅಂದರೆ ಈಸಿ ಸಮ್ರಿ ಆಗಿದ್ದು. ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.